ಗೋ ಲೈವ್ ಈ ಕ್ಷಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತ್ ಅವರು ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸರ್. ಹೋಪ್ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ. ಬಿಕಾಸ್ ಚೆನ್ನಾಗಿ ಅಷ್ಟೇ ಖುಷಿಯಿಂದ ಕಾಣಿಸ್ತಾ ಇದ್ದೀರಾ. ಇವತ್ತಿನ ಡೆವಲಪ್ಮೆಂಟ್ಸ್ ವೆರಿ ಗುಡ್ ಮೂವ್ ಅನಿಸ್ತಾ ಇದೆಯಾ ಸರ್? ಎಕ್ಸಾಕ್ಟ್ಲಿ. ಶಿಕ್ಷಣದ ವ್ಯವಸ್ಥೆಯಲ್ಲಿ ಇದೊಂದು ರೀತಿಯಾದಂತಹ ಆರೋಗ್ಯಕರ ಬೆಳವಣಿಗೆ. 18 ತಿಂಗಳಿಂದ ಏನು ಶಿಕ್ಷಣದ ವ್ಯವಸ್ಥೆಯು ಅನಾರೋಗ್ಯದಿಂದ ಬಳಲುತ್ತಿತ್ತು, ಇವತ್ತಿನ ದಿನ ಇದೊಂದು ಬಹಳ ಆರೋಗ್ಯಕರವಾದಂತಹ ಒಂದು ಪಾಸಿಟಿವ್ ಮೂವ್ ಅಂತ ಹೇಳಲಿಕ್ಕೆ ನಾನು ಕೂಡ ಬಯಸ್ತೇನೆ. ಮಾನ್ಯ ಶಿಕ್ಷಣ ಸಚಿವರಾಗಿರ್ಬಹುದು, ಮಾನ್ಯ ಘನ ಸರ್ಕಾರ ಆಗಿರ್ಬಹುದು, ಇದ್ರ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂತಹ ಕ್ರಮವನ್ನ ಕೈಗೊಂಡು ಈ ರಾಜ್ಯದ ಮಕ್ಕಳಿಗೆ ಏನು ನ್ಯಾಯವನ್ನು ದೊರಕಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಶ್ಲಾಘನೀಯ. ಇವತ್ತಿನ ದಿವಸ ಬಹಳ ಸಾಕಷ್ಟು ಪಾಲಕ ಪೋಷಕರಿರ್ಬೋದು, ಶಿಕ್ಷಣದ ವ್ಯವಸ್ಥೆಯ ಶಿಕ್ಷಕರಿರ್ಬೋದು, ಶಿಕ್ಷಕರು ಅದ್ರ ಜೊತೆಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಕೂಡ ಬಹಳ ಅತ್ಯುತ್ಸಾಹದಿಂದ ಶಾಲೆಗಳಿಗೆ ಮತ್ತು PUC ಕಾಲೇಜ್ಗಳಿಗೆ ಎಲ್ಲ ಕಡೆ ತೆರಳ್ತಾ ಇದ್ದಾರೆ. ಮತ್ ನಾನು ಎಲ್ಲೋ ಒಂದ್ ಕಡೆ ಒಂದಿಬ್ರು ಸ್ಟೂಡೆಂಟ್ಸ್ ಅನ್ನು ಕೂಡ ನೋಡಿದೆ. ಆ ಯೂನಿಫಾರ್ಮ್ ಇದೊಂದು ಇನ್ಸ್ಟೆನ್ಸ್ ಹೇಳ್ತಾ ಇದ್ದೀನಿ, ಆ ಮಕ್ಕಳಲ್ಲಿ ಯಾವ ರೀತಿ ಉತ್ಸಾಹ ಇದೆ ಅಂತ. ಯೂನಿಫಾರ್ಮ್ ಇನ್ಫ್ಯಾಕ್ಟ್ ಟೈಟ್ ಆಗಿದ್ರು ಕೂಡ ಅದೇ ಯೂನಿಫಾರ್ಮ್ ನ ಹಾಕೊಂಡು ಅತ್ಯುತ್ಸಾಹದಿಂದ ತಮ್ಮ ಸಹಪಾಠಿಗಳೊಡನೆ ಒಂದು ಕಾಲೇಜ್ಗಳಲ್ಲಿ ಕೂತ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯೂನಿಫಾರ್ಮ್ ಕಂಪಲ್ಸರಿ ಇಲ್ಲ, ಆದ್ರೂ ಕೂಡ ಮಕ್ಕಳು ಆ ಯೂನಿಫಾರ್ಮ್ಸ್ ಹಾಕೊಂಡು ಬರ್ತಾ ಇದಾರೆ ಅಂದ್ರೆ ಅವ್ರ ಜೊತೆಗೆ ಹಾಜರಾತಿ ಕಂಪಲ್ಸರಿ ಇಲ್ಲ, ಆದ್ರೂ ಒಳ್ಳೆ ಹಾಜರಾತಿ ಇದೆ ಸರ್. ಆಕ್ಚುಲಿ ಎಕ್ಸಾಕ್ಟ್ಲಿ ಎಲ್ಲ ಕಡೆನೂ ಅಷ್ಟೇ ಹಾಜರಾತಿ ಕಂಪಲ್ಸರಿ ಇಲ್ಲ ಅಂತಂದ್ರು. ಈ ಮುಂಚೆ 18 ತಿಂಗಳ ಮುಂಚೆ ಅದರಲ್ಲೂ ಕಾಲೇಜ್ ಮಟ್ಟದಲ್ಲಿ ಹಾಜರಾತಿ ಬಗ್ಗೆನೆ ಒಂದು ದೊಡ್ಡ ಸಮಸ್ಯೆ ಇರ್ತಾ ಇತ್ತು. ಇವತ್ತಿನ ದಿವಸ ಕಾಲೇಜಿನಲ್ಲಿ ಹಾಜರಾತಿ ಸಂಖ್ಯೆ ಈವನ್ ಏನು ಕನ್ಸೆಂಟ್ ಲೆಟರ್ ನ ಅವ್ರು ಏನ್ ಕೊಡ್ಬೇಕಾಗಿತ್ತು, ಕನ್ಸೆಂಟ್ ಲೆಟರ್ ನ ಎಲ್ರಿಗಿಂತ ಮುಂಚೆ ಎಷ್ಟೋ ಕಾಲೇಜ್ಗಳು ಆಲ್ರೆಡಿ ತಗೊಂಡ್ ಬಂದಿದ್ದಾರೆ. ಶಾಲೆಗಳಲ್ಲೂ ಕೂಡ ಕನ್ಸೆಂಟ್ ಲೆಟರ್ ನ ಅತ್ಯುತ್ಸಾಹದಿಂದ ತಗೊಂಡ್ ಬಂದು ಕ್ಲಾಸ್ ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ ಇವತ್ತಿನ ದಿವಸ. ಆದ್ರೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕೂಡ SOP ನಾರ್ಮ್ಸ್ ಅನ್ನ ಫಾಲೋ ಮಾಡ್ಬೇಕಾಗಿದೆ. ಹೌದು, ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಇದರಿಂದ ನಿಜವಾಗ್ಲೂ ಶೈಕ್ಷಣಿಕದ ಹಿತದೃಷ್ಟಿಯಿಂದ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಸರ್ ನೀವೇನೇ ಅನ್ನಿ ಸರ್, ಮಕ್ಕಳಿಗಂತೂ ಆಸೆ ಇತ್ತು, ಮಕ್ಕಳಂತೂ ಬರೋದಕ್ಕೆ ರೆಡಿ ಆಗಿದ್ರು. ಬಿಕಾಸ್ ಅವ್ರು ಮಾಸ್ಕ್ ಹಾಕ್ತಾರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅರ್ಥ ಆಗುತ್ತೆ, ಅವ್ರು ಓದಕ್ಕೆ ಉತ್ಸುಕರಾಗಿದ್ದಾರೆ, ಶಾಲೆಗೆ ಬರೋಕ್ಕೆ ತುಂಬಾ ಉತ್ಸುಕರಾಗಿದ್ರು. ಆದ್ರೆ ಪ್ರಾಬ್ಲಮ್ ಇದ್ದದ್ದೇ ಪೇರೆಂಟ್ಸ್ ಅಲ್ಲಿ, ಅಂದ್ರೆ ಆತಂಕ ಅಂತ ನೋಡೋಣ, ಅಥವಾ ತುಂಬಾ ಕೇರ್ ಇದ್ದೇ ಇರುತ್ತೆ, ಯಾವುದೇ ಅಪ್ಪ ಅಮ್ಮಂದ್ರಿಗಾರು ಮಕ್ಕಳ ಬಗ್ಗೆ ಇದ್ದೇ ಇರುತ್ತೆ. ಹಾಗಾಗಿ ಆ ಪೇರೆಂಟ್ಸ್ಗಳನ್ನ ಮನವೊಲಿಸುವ ಅಥವಾ ಅವ್ರಿಗೊಂದು ಭರವಸೆ ನೀಡುವಂಥ ಕೆಲಸ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಶಿಕ್ಷಣ ಸಂಸ್ಥೆಗಳಿಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ. ಇದಕ್ಕೆ ನಿಮ್ಮ ಕಮೆಂಟ್ ಏನು? ಇಷ್ಟು ದಿವಸ ಏನು 18 ತಿಂಗಳು ಕೂಡ ಇವತ್ತಿನ ದಿವಸ ಈಗ ತಾನೇ ಘನ ಸರ್ಕಾರದ ಮಾನ್ಯ ಶಿಕ್ಷಣ ಮಂತ್ರಿಗಳು ಏನ್ ಮಾತನಾಡಿದ್ರು, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಈ ಶಿಕ್ಷಣ ಸಂಸ್ಥೆಗಳನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ ಅಂತ ಏನ್ ಹೇಳ್ತಾ ಇದ್ರು, ಈ ಒಂದು ಸ್ಟೇಟ್ಮೆಂಟ್ ಅನ್ನ ಹಿಂದೆ ಯಾವ ಇಲಾಖೆಯ ಮಂತ್ರಿಗಳು ಯಾರಿದ್ರು ಅವ್ರು ಕೊಟ್ಟಿರ್ಲಿಲ್ಲ. ಇವತ್ತಿನ ದಿವಸ ಶಿಕ್ಷಣ ಮಂತ್ರಿಗಳು ಅವರು ಉತ್ಸಾಹದಿಂದ ಪಾಲಕ ಪೋಷಕರೊಡನೆ ನೇರವಾದ ನುಡಿಗಳನ್ನ ಆಡ್ಬೇಕಾಗಿದೆ. ಅದನ್ನ ಇವತ್ತಿನ ದಿವಸ ಆಡಿ ಈ ರಾಜ್ಯದ ಪಾಲಕ ಪೋಷಕರಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಒಂದು ಉತ್ಸಾಹವನ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಭರವಸೆಯನ್ನು ಕೂಡ ಮೂಡಿಸಿರೋದ್ರಿಂದ ಇವತ್ತಿನ ದಿವಸ ಪಾಲಕ ಪೋಷಕರಿಗೆ ಎಲ್ಲೋ ಒಂದು ನೆಮ್ಮದಿಯಾದಂತ ಆಲೋಚನೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಶಿಕ್ಷಕರಿಗೂ ಕೋವಿಡ್ ವ್ಯಾಕ್ಸಿನ್ ಕೊಡ್ತಕ್ಕಂತ ಕಾರ್ಯಕ್ರಮ ಏನಾಗಿರಬಹುದು, ಎಲ್ಲ ಕಡೆಯೂ ಶಿಕ್ಷಕರು ಅಂತ ಒಂದು ಐಡೆಂಟಿಟಿ ಕಾರ್ಡ್ ನ ತೋರಿಸಿದ್ರೆ ತತ್ಕ್ಷಣವಾಗಿ ಅವರಿಗೆ ಕೋವಿಡ್ ವ್ಯಾಕ್ಸಿನ್ ಅನ್ನ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಇದೆಲ್ಲರಲ್ಲೂ ಕೂಡ ಎಲ್ಲೋ ಒಂದ್ ರೀತಿ ನೆಮ್ಮದಿ ಶಾಂತಿಯನ್ನು ಉಂಟು ಮಾಡಿದೆ. ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನವಿಲ್ಲ. ಇದು ನಿಜವಾಗ್ಲೂ ಮತ್ತೊಮ್ಮೆ ಹೇಳ್ತೇನೆ, ಆರೋಗ್ಯಕರವಾದಂತಹ ಬೆಳವಣಿಗೆ. ಸರ್, ನ್ಯೂಸ್ 18ನ ಈ ಲೈವ್ ಶೋ ಮೂಲಕ ಶಿಕ್ಷಣ ತಜ್ಞರಾಗಿ ಡಾಕ್ಟರ್ ಸುಪ್ರೀತ್ ಅವರು ಆ ಎಲ್ಲ ಪೋಷಕರಿಗೆ ನೀವು ಅಡ್ರೆಸ್ ಮಾಡಬೇಕು. ಬಿಕಾಸ್ ಇವತ್ತು ಮಕ್ಕಳು ಮನೆಯಿಂದ ಹೊರಡ್ಬೇಕಾದ್ರೆ 100 ಸರಿ ಹೇಳಿ ಕಳ್ಸಿರ್ತಾರೆ, ಮಾಸ್ಕ್ ಹಾಕೋ, ಮಿಸ್ ಮಾಡಬೇಡ, ಯಾರನ್ನೂ ಹತ್ರ ಮುಟ್ಟಿಸ್ಕೋಬೇಡ, ಯಾರಿಗೂ ಸೆಕೆಂಡ್ ಕೊಡ್ಬೇಡ, ನಿನ್ನ ಬಾಕ್ಸ್ನ ಬೇರೆಯವ್ರಿಗೆ ಶೇರ್ ಮಾಡಬೇಡ, ಇದನ್ನಂತೂ 100 ಸರಿ ಹೇಳಿ ಕಳ್ಸಿರ್ತಾರೆ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ, ಆದ್ರೂ ಆತಂಕ ಇದ್ದೇ ಇರುತ್ತೆ ಮನೆಗೆ ಬರೋ ತನಕನೂ ಕೂಡ. ಆ ಎಲ್ಲ ಪೋಷಕರಿಗೆ ಏನ್ ಹೇಳೋಕ್ ಬಯಸ್ತೀರಿ ಸರ್? ಈ ಸಮಯದಲ್ಲಿ ಈ ರಾಜ್ಯದ ಎಲ್ಲಾ ಪಾಲಕ ಪೋಷಕರು ದಯವಿಟ್ಟು SOP ನಾರ್ಮ್ಸ್ ಅನ್ನ ನಿಮ್ಮ ಮಕ್ಕಳು ಏನು ಶಾಲೆಗಳಲ್ಲಾಗಿರ್ಬಹುದು ಅಥವಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕಾಲೇಜ್ಗಳಲ್ಲಾಗಿರ್ಬಹುದು, ಇನ್ಸ್ಟಿಟ್ಯೂಷನ್ ಈಸ್ ದಿ ಸೇಫೆಸ್ಟ್ ಪ್ಲೇಸ್, ಅದು ಅತ್ಯಂತ ಸುರಕ್ಷಿತವಾದಂತಹ ಸ್ಥಳ. ಎಲ್ಲಾ SOP ನಾರ್ಮ್ಸ್ ಅನ್ನು ಅಲ್ಲಿ ಫಾಲೋ ಮಾಡ್ತಾರೆ.
ಆ ಫಾಲೋ ಮಾಡೋದಿಕ್ಕೆ ಅದಕ್ಕೆ ಅದರದೇ ಆದಂತ ಇಂಡಿವಿಜುವಲ್ ಕಮಿಟಿಗಳು ಕೂಡ ಆಯಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಬಗ್ಗೆ ಯಾವ ಆತಂಕವೂ ಬೇಡ. ಆದ್ರೆ ನೀವು ಮಕ್ಕಳಿಗೆ ಏನ್ ಹೇಳ್ಬೇಕಾಗತ್ತೆ ಅಂತಂದ್ರೆ, ಶಾಲೆಗಳು ಅಥವಾ ಕಾಲೇಜ್ಗಳು ಮುಗಿಸ್ಕೊಂಡು ತದನಂತರ ಅವ್ರ ಮನೆಗೆ ಬರುವಾಗ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮತ್ತೆಲ್ಲೂ ಹೋಗ್ಬೇಕಂಗೆ ಅದನ್ನ ಕಾಪಾಡ್ಕೊಳ್ಬೇಕಾದದ್ದು. ಯಾಕಂದ್ರೆ ಕ್ಯಾಂಪಸ್ ಒಳಗಡೆ ಇನ್ಸ್ಟಿಟ್ಯೂಷನ್ ಅವರು ಎಲ್ಲರೂ ಕೂಡ ನೋಡ್ಕೊಳ್ತಾರೆ ಶಿಕ್ಷಕರು. ಆದ್ರೆ ಕ್ಯಾಂಪಸ್ ಇಂದ ಆಚೆ ದಾಟಿದ ಮೇಲೆ ಖಂಡಿತ ಪೇರೆಂಟ್ಸ್ ಗಳ ಜವಾಬ್ದಾರಿಯೂ ಹೌದು. ಮತ್ತೆ ಪೇರೆಂಟ್ಸ್ ಆದಷ್ಟು ಪಾಲಕೋಶಕರು ಏನು ಶಾಲೆಗಳಿಗಾಗಿರ್ಬೋದು ಕಾಲೇಜ್ಗಳಿಗಾಗಿರ್ಬೋದು ಬಿಡುವಂತ ವ್ಯವಸ್ಥೆನಲ್ಲಿ ಅವರೇ ಖುದ್ದಾಗಿ ಕೇರ್ ತಗೊಂಡ್ರೆ ಈ ಒಂದು ಸಮಯದಲ್ಲಿ ಬಹುಶಃ ಎಲ್ಲೋ ಒಂದ್ ಕಡೆ ಆ ಮಕ್ಕಳಿಗೂ ಒಂದು ಧೈರ್ಯವನ್ನು ತುಂಬುವಂತ ವ್ಯವಸ್ಥೆ ಆಗತ್ತೆ. ಜೊತೆಗೆ ಪಾಲಕೋಶಕರು ಕೂಡ ಶಾಲಾ ಕಾಲೇಜುಗಳಿಗೆ ಬಂದಾಗ ಅಲ್ಲೊಂದು SOP ನಾರ್ಮ್ಸ್ ಅನ್ನ ನೋಡಿ ಅವ್ರಿಗೂ ಎಲ್ಲೋ ಒಂದ್ ಕಡೆ ಸಮಾಧಾನವಾಗುತ್ತೆ. ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಇರಬಹುದು ಅಥವಾ ಶಿಕ್ಷಕ ವೃಂದದವರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ SOP ನಾರ್ಮ್ಸ್ ಅನ್ನು ಫಾಲೋ ಮಾಡ್ಲಿಕ್ಕೆ ಅತ್ಯುತ್ಸಾಹದಿಂದ ತಯಾರಾಗಿದ್ದಾರೆ. ಈಗ ಆಲ್ರೆಡಿ ನಿಮ್ಮ ವಾಹಿನಿಯಲ್ಲೇ ಎಲ್ಲ ಕಡೆನೂ ನೋಡ್ತಾ ಇದ್ವಿ, ಹೂಗುಚ್ಛಗಳನ್ನ ಕೊಟ್ಟು ಮಕ್ಕಳನ್ನ ಬರಮಾಡ್ಕೊಳ್ತಾ ಇದ್ದಾರೆ, ಅವರಿಗೆ ಪೆನ್ಗಳನ್ನ ಕೊಟ್ಟು ಬರಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಬಾಂಧವ್ಯ ಏನಿತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಆ ಒಂದು ಮಾತೃವಾತ್ಸಲ್ಯದ ಭಾವನೆ, ಆ ಬಾಂಧವ್ಯ ಮತ್ತೆ ಮೂಡ್ ಬರ್ತಾ ಇರೋದು ಇವತ್ತಿನ ದಿವಸ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನಕ್ಕೆ ಅದನ್ನ ನೋಡುವಾಗ ನಿಜವಾಗ್ಲೂ ಆನಂದ ಬಾಷ್ಪವೂ ಉಂಟಾಗುತ್ತೆ. ಹಾಗಾಗಿ ಪಾಲಕೋಶಕರು ಏನು ಹೆದರುವ ಅವಶ್ಯಕತೆ ಇಲ್ಲ. ಶಿಕ್ಷಕರು ಎರಡನೇ ತಾಯಿ ತಂದೆ ಇದ್ದಂಗೆ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ. ಹಾಗಾಗಿ ಯಾರು ಧೃತಿಗೆಡದೆ ನಮಗೂ ಕೂಡ ದೊಡ್ಡವರಾಗಿ ಒಂದು ಸಾಮಾಜಿಕವಾದಂತ ಒಂದು ಪರಿಜ್ಞಾನವನ್ನು ನಾವು ಕೂಡ ಇಟ್ಕೊಳ್ಬೇಕಾಗುತ್ತೆ. ಈ ಸಮಾಜದಲ್ಲಿ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಕೂಡ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೊರಗಡೆ ಏನ್ ಹಬ್ಬ ಹರಿದಿನಗಳ